ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಒಂದು ಕಾಲದಲ್ಲಿ ಕರಾವಳಿ ಭಾಗದಲ್ಲಿ ಕುಖ್ಯಾತನಾಗಿದ್ದ ರೌಡಿ ಶೀಟರ್ ನೌಫಲ್ನ ಚಾಪ್ಟರ್ ಕ್ಲೋಸ್ ಆಗಿದೆ. ಮಂಜೇಶ್ವರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಬರೋ ಉಪ್ಪಳ ರೈಲ್ವೆ ಗೇಟ್ ಸಮೀಪ ಇವನ ಡೆಡ್ ಬಾಡಿ ಪತ್ತೆ ಆಗಿದೆ. ಕೆಲವು ಮೂಲಗಳ ಪ್ರಕಾರ ಇವನನ್ನು ಕಡಿದು ಬಿಸಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವು ಮೂಲಗಳ ಪ್ರಕಾರ ಇವನಿಗೆ ರೈಲು ಬಡ್ದಿದ್ರಿಂದ ಸತ್ತಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರೀ ರೌಡಿ ಶೀಟರ್ ನೌಫಲ್, ಅಸಲಿಗೆ ಆಗಿದ್ದೇನು ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮಂಜೇಶ್ವರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಉಪ್ಪಳ ಗೇಟ್ ಹತ್ರ ಶನಿವಾರ ನವೆಂಬರ್ 1ನೇ ತಾರೀಕು ಅವತ್ತು ರೌಡಿ ಶೀಟರ್ ನೌಫಲ್ ಅಲಿಯಾಸ್ ಟೋಪಿ ನೌಫಲ್ನ ಡೆಡ್ ಬಾಡಿ ಸಿಗುತ್ತೆ. ಮೊದಲಿಗೆ ಇವನನ್ನ ಯಾರೋ ದುಶ್ಮನ್ಗಳು ಕಡಿದು ಬಿಸಾಡಿದ್ದಾರೆ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಲಾಗಿತ್ತು. ಆದ್ರೆ ಇವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಪ್ರಕಾರ ರೈಲು ಹೊಡೆದಿದ್ರಿಂದ ನೌಫಲ್ ಸತ್ತಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೌಫಲ್ ಸಾವು ಕೊಲೆ ಆಗಿರ್ಬೋದು ಅಂತ ನಂಬುವಂತಹ ಯಾವುದೇ ಪುರಾವೆಗಳು ಇಲ್ಲಿ ತನಕ ಸಿಕ್ಕಿಲ್ಲ. ತನಿಖೆ ನಡೀತಾ ಇದೆ ಅನ್ನೋದು ಮಂಜೇಶ್ವರ ಪೊಲೀಸ್ ಸ್ಟೇಷನಿನ ಮೂಲಗಳ ಮಾಹಿತಿ. ಹೀಗಾಗಿ ನೌಫಲ್ ಸಾವು ನಿಗೂಢತೆಯನ್ನು ಪಡೆದುಕೊಳ್ತಾ ಇದೆ. ಶನಿವಾರ ಬೆಳಿಗ್ಗೆ ರೌಡಿ ಶೀಟರ್ ನೌಫಲ್ನ ಡೆಡ್ ಬಾಡಿ ರೈಲ್ವೆ ಗೇಟ್ ಸಮೀಪದಲ್ಲಿ ಪತ್ತೆ ಆಗುತ್ತೆ. ರಕ್ತದ ಮಡುವಿನಲ್ಲಿ ಇವನು ಬಿದ್ಕೊಂಡಿರ್ತಾನೆ. ಆದರೆ ಇವನ ಮೈ ಮೇಲೆ ಶರ್ಟ್ ಇರೋದಿಲ್ಲ. ಒಂದು ವೇಳೆ ರೈಲಿಗೆ ಡಿಕ್ಕಿ ಹೊಡ್ಕೊಂಡಿದ್ರೆ ಶರ್ಟ್ ಇರಬೇಕಿತ್ತಲ್ಲ ಅನ್ನೋದು ಈಗ ಪ್ರಶ್ನೆ. ಯಾಕಂದ್ರೆ ಪ್ಯಾಂಟ್ ಮತ್ತು ಬನಿಯನ್ ಮಾತ್ರ ಇರುತ್ತೆ, ಶರ್ಟ್ ಇರೋದಿಲ್ಲ. ಹಾಗೆ ಕುತ್ತಿಗೆ ಮತ್ತು ತಲೆ ಭಾಗದಲ್ಲಿ ಕಡ್ದಾಕಿರುವಂಥ ಗುರುತುಗಳು ಇದಾವಂತೆ. ಹೀಗಾಗಿ ರೌಡಿ ಶೀಟರ್ ನೌಫಲ್ನನ್ನ ಕೊಲೆ ಮಾಡಿರ್ಬೋದು ಅನ್ನೋ ಡೌಟ್ಸ್ ಕೂಡ ಇದಾವೆ. ಇವನು ಆ ಸ್ಥಳಕ್ಕೆ ಸ್ಕೂಟರ್ನಲ್ಲಿ ಹೋಗಿದ್ದನ್ನೋ ಮಾಹಿತಿ ಕೂಡ ಇದೆ. ಇನ್ನು ಇವನ ಕ್ರೈಮ್ ಡೈರಿಯನ್ನು ನೋಡೋದಾದ್ರೆ ಈ ರೌಡಿ ಶೀಟರ್ ನೌಫಲ್ ಮಂಗಳೂರಿನ ಬಜಾಲ್ ಫೈಜಲ್ ನಗರ ನಿವಾಸಿ ಆಗಿರ್ತಾನೆ. ಸುಮಾರು 25ಕ್ಕೂ ಹೆಚ್ಚು ಕೇಸ್ಗಳು ಇವನ ಮೇಲಿದ್ವು ಅಂತ ಹೇಳಲಾಗ್ತಾ ಇದೆ. ಇವನ ಬಗ್ಗೆ ಹೇಳಬೇಕಾಗಿರೋ ಇನ್ನೊಂದು ವಿಚಾರ ಏನಂತಂದ್ರೆ, ಒಂದು ಡಬಲ್ ಮರ್ಡರ್ ಕೇಸ್ನಲ್ಲಿ ಇವನು ಪ್ರಮುಖ ಆರೋಪಿ ಆಗಿರ್ತಾನೆ. ಇತ್ತೀಚಿನ ಕೆಲ ದಿನಗಳಲ್ಲಿ ಮಂಗಳೂರಲ್ಲಿ ಲಾ ಅಂಡ್ ಆರ್ಡರ್ ಚೆನ್ನಾಗಿ ನಡೀತಾ ಇದೆ. ಕಮಿಷನರ್ ಮತ್ತು SP ಹೊಸದಾಗಿ ಬಂದ ಮೇಲೆ ಇವರು ಮೊದಲು ಡ್ರಗ್ಸ್ ವಿರುದ್ಧನೇ ದೊಡ್ಡ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಎಲ್ಲ ರೀತಿಯ ಇಲ್ಲಿಗಲ್ ಬಿಸ್ನೆಸ್ಗೆ ಕತ್ತರಿ ಹಾಕ್ತಾರೆ. ಹೀಗಾಗಿ ಇಲ್ಲಿದ್ರೆ ಆಟ ನಡೆಯೋದಿಲ್ಲ ಅಂದ್ಕೊಂಡಿದ್ದ ನೌಫಲ್ ಕಾಸರಗೋಡಿನ ಕಡೆಯಲ್ಲಿ ಆಕ್ಟಿವ್ ಆಗಿರ್ತಾನೆ. ಡ್ರಗ್ಸ್ ಸಪ್ಲೈ ಇವನ ಮೇನ್ ಬಿಸ್ನೆಸ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. 2017ರಲ್ಲಿ ಪರಂಗಿಪೇಟೆಯಲ್ಲಿ ಜಿಯಾ ಮತ್ತು ಮತ್ತೊಬ್ಬನ ಡಬಲ್ ಮರ್ಡರ್ ಕೇಸ್ನಲ್ಲಿ ಈ ರೌಡಿ ಶೀಟರ್ ನೌಫಲ್ ಪ್ರಮುಖ ಆರೋಪಿ ಆಗಿರ್ತಾನೆ. ಕರಾವಳಿ ಭಾಗದವರಿಗೆ ತಲ್ಲತ್ ಮತ್ತು ಮಾರಿಪಳ್ಳ ಜಬ್ಬಾರ್ ಅನ್ನೋ 2 ಹೆಸರುಗಳು ಗೊತ್ತೇ ಇರುತ್ತೆ. ಒಂದು ಟೈಮಲ್ಲಿ ನಟೋರಿಯಸ್ ರೌಡಿಗಳು ಇವರು. ಈ ನೌಫಲ್ ಡಬಲ್ ಮರ್ಡರ್ ಮಾಡಿರೋ ಸಂದರ್ಭದಲ್ಲಿ ಇವರ ಜೊತೆಗೇನೆ ಗುರುತಿಸಿಕೊಂಡಿರ್ತಾನೆ. ಆಮೇಲೆ ತಲ್ಲತ್ ಮತ್ತು ಮಾರಿಪಳ್ಳ ಜಬ್ಬಾರ್ ರೌಡಿ ಎಲಿಮೆಂಟ್ಸ್ನಿಂದ ದೂರ ಆಗ್ತಾರೆ. ಆಗ ಈ ನೌಫಲ್ ತನ್ನದೇ ಒಂದು ಗ್ಯಾಂಗ್ ಕಟ್ಕೊಂಡು ಓಡಾಡ್ತಾ ಇರ್ತಾನೆ. ವಸೂಲಿ, ಡ್ರಗ್ ಸಪ್ಲೈ, ಗೋಲ್ಡ್ ಸ್ಮಗ್ಲಿಂಗು, ಇನ್ನು ಬೇರೆ ಬೇರೆ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಸುಮಾರು 4-5 ಪೊಲೀಸ್ ಸ್ಟೇಷನ್ಗಳಲ್ಲಿ ಇವನ ಮೇಲೆ ಕೇಸ್ಗಳಿರ್ತವೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ಕೊಲೆ ನಡೆದಿರ್ಲಿಕ್ಕಿಲ್ಲ, ರೈಲು ಡಿಕ್ಕಿಯಾಗಿಯೇ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಂದ ಹಾಗೆ ಇವನೇನು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ನಲ್ಲ, ಅದೇ ಡ್ರಗ್ಸು ಇವನನ್ನ ಬಲಿ ಪಡೆದಿದೆ ಅಂತ ಹೇಳಲಾಗ್ತಾ ಇದೆ. ರೌಡಿ ಶೀಟರ್ ನೌಫಲ್ ಶುಕ್ರವಾರ ಸಂಜೆ ತನ್ನ ಫ್ರೆಂಡ್ಸ್ ಜೊತೆಗೆ ಇರ್ತಾನೆ. ಆಮೇಲೆ ಒಂದು ಸ್ಕೂಟರ್ನಲ್ಲಿ ಉಪ್ಪಳಕ್ಕೆ ಹೋಗಿರ್ತಾನೆ. ಮತ್ತೊಂದೇನಂತಂದ್ರೆ, ಇವನು ಸತ್ತು ಬಿದ್ದಾಗ ಉಟ್ಕೊಂಡಿದ್ದ ಪ್ಯಾಂಟ್ ಕಿಸೆನಲ್ಲೂ ಸಿರಿಂಜ್ಗಳು ಇದ್ವಂತೆ. ಅಷ್ಟು ಇವನು ಅಡಿಕ್ಟ್ ಆಗಿರ್ತಾನೆ. ಡ್ರಗ್ಸ್ ಇಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅನ್ನೋ ಮಟ್ಟಿಗೆ ಅಡಿಕ್ಟ್ ಆಗಿರ್ತಾನೆ. ಮಂಗಳೂರಲ್ಲಿ ಮೊದಲು ಡ್ರಗ್ಸ್ ಅವಳಿ ಸಿಕ್ಕಾಪಟ್ಟೆ ಇತ್ತು. ಹೊಸ ಕಮಿಷನರ್ ಬಂದಮೇಲೆ ಈ ಡ್ರಗ್ಸ್ ದಂಧೆಯನ್ನು ಬೇರು ಸಮೇತ ಕಿತ್ತು ಹಾಕ್ತಾ ಇದ್ದಾರೆ. ಹೀಗಾಗಿ ವ್ಯಸನ ಅಂಟಿಸಿಕೊಂಡಿರೋರು ಡ್ರಗ್ಸ್ ಅನ್ನು ಸಿಗ್ಲಾರ್ದೆ ಒದ್ದಾಡ್ತಾ ಇದ್ದಾರೆ. ನೌಫಲ್ ಕೂಡ ಇದೇ ಕಾರಣಕ್ಕೆ ಉಪ್ಪಳದ ರೈಲ್ವೆ ಗೇಟ್ ಸಮೀಪ ಹೋಗಿರ್ತಾನೆ. ಅಲ್ಲಿಂದ ತನ್ನ ಹೆಂಡತಿಗೆ ಫೋನ್ ಕಾಲ್ ಮಾಡಿ ಇನ್ನು ಮುಂದೆ ಡ್ರಗ್ಸ್ ಚಟಾನ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿರ್ತಾನಂತೆ. ಆದರೆ ಡ್ರಗ್ಸ್ ತೆಗೆದುಕೊಂಡು ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡಿದ್ನೋ ಏನೋ ರೈಲ್ ಬಡ್ಕೊಂಡು ಹೋಗಿರ್ಬೋದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಏನಾದರೂ ಆಗಲಿ, ಈ ಮೊದಲು ಯುವಕರಿಗೆ, ಕಾಲೇಜು ಹುಡುಗರಿಗೆ ನಶೆ ಹತ್ತಿಸಿದವನು ಈಗ ಅದೇ ನಶೆ ಕಾರಣಕ್ಕೆ ಶವ ಆಗಿದ್ದಾನೆ. ಇವನಿಂದ ವ್ಯಸನಿಗಳು ಕಲಿಯಬೇಕಾದ ಪಾಠ ಸಾಕಷ್ಟಿದೆ. ಈ ನಶೆ ಅನ್ನೋದು ನಮ್ಮನ್ನಷ್ಟೇ ಅಲ್ಲ, ನಮ್ಮ ಕುಟುಂಬವನ್ನು, ನಮ್ಮ ಸಮಾಜವನ್ನು ಕೂಡ ಹಾಳು ಮಾಡ್ತದೆ. ಕೆಲವರಿಗೆ ದುಡ್ಡಾಗ್ಬೋದು, ಆದರೆ ಹಲವರಿಗೆ ಇದು ಮಾರಣಾಂತಿಕ ಆಗುತ್ತೆ. ಆ್ಯಕ್ಚುಲಿ ಮಂಗಳೂರಿನಲ್ಲೇ ಡ್ರಗ್ಸ್ ಕಂಟ್ರೋಲ್ ಅನ್ನೋದು ಮೊದಲೇ ಆಗಬೇಕಾಗಿತ್ತು. ಈಗ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಅದರ ಮೂಲ ಹುಡುಕಿ ಬೇರು ಸಮೇತ ಕಿತ್ತಾಕ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.